GBA ತನ್ನ ಕಳಪೆ ಕಾಮಗಾರಿಗಳನ್ನು ತೋರಿಸಿದೆ. ಸದ್ಯ ನಾನೀಗ ನವರಂಗ್ ಅಂಡರ್ ಪಾಸ್ ಕೆಳಭಾಗದಲ್ಲಿದ್ದೀನಿ. ಈ ಒಂದು ರಸ್ತೆ ಕಾಮಗಾರಿಯನ್ನು ಕಳೆದ 3 ತಿಂಗಳ ಹಿಂದೆ GBA ನಡೆಸಿತ್ತು. ಉದ್ದಗಲಕ್ಕೂ ಡಾಮರೀಕರಣ ಮಾಡಲಾಗಿತ್ತು. ಮತ್ತು ಯಾವೆಲ್ಲ ಭಾಗದಲ್ಲಿ ಗುಂಡಿ ಆಗಿತ್ತು ಆ ಒಂದು ಭಾಗಕ್ಕೆ ಪ್ಯಾಚಿಂಗ್ ವರ್ಕನ್ನು ಕೂಡ ಮಾಡಲಾಗಿತ್ತು. ಆದರೆ 3 ತಿಂಗಳಲ್ಲೇ ಆ ಒಂದು ರಸ್ತೆ ಸಂಪೂರ್ಣವಾಗಿ ಕಿತ್ತು ಬಂದಿದೆ. ಅಲ್ಲಲ್ಲಿ ಗುಂಡಿಗಳು ನಿರ್ಮಾಣ ಆಗಿದೆ. ಅದರ ಜೊತೆಗೆ ಏನು ಡಾಮರಿಗೆ ಹಾಕಿದ್ದಂತಹ ಒಂದಿಷ್ಟು ಜಲ್ಲಿಕಲ್ಲುಗಳಾಗಿರ್ಬೋದು, ಮರಳುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮಳೆ ನೀರಿಗೆ ಕೊಚ್ಚಿ ಹೋಗಿರುವಂಥದ್ದು. ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಜಲ್ಲಿಕಲ್ಲುಗಳು ಮತ್ತು ಮಳೆಯ ನೀರಿಗೆ ಕೊಚ್ಚಿ ಬಂದಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಗುಂಡಿ ಏನಿದೆ, ಈ ಒಂದು ಗುಂಡಿಯ ಭಾಗದಲ್ಲಿ ಸಂಪೂರ್ಣವಾಗಿ ಕೈ ಹಾಕಿದರೆ ಜಲ್ಲಿಕಲ್ಲುಗಳು ಕೈಗೆ ಸಿಗ್ತವೆ. ಇದರಲ್ಲಿ ಡಾಮರಿನ ಅಂಶಗಳೇ ಇಲ್ಲ. ಯಾಕಂತ ಹೇಳಿದರೆ 3 ತಿಂಗಳಲ್ಲಿ ರಸ್ತೆ ಈ ರೀತಿಗೆ ಆಗಬೇಕು ಅಂತ ಹೇಳಿದರೆ ಯಾವ ರೀತಿಯಾದಂತಹ ಕಾಮಗಾರಿಯನ್ನು GBA ಅಧಿಕಾರಿಗಳು ಮಾಡಬೇಕು. ಸಂಪೂರ್ಣವಾಗಿ ಕೈಯಲ್ಲೇ ನಿಧಾನಗತಿಯಾಗಿ ತೆಗೆದರೆ ಅದರ ಕ್ವಾಲಿಟಿ ಕಾಣಿಸ್ತಾ ಇದೆ. ಯಾವುದೇ ಒಂದು ರೀತಿಯಾಗಿ ಒಂದು ಸಿಮೆಂಟ್ ಆಗಿರ್ಬೋದು, ಒಂದು ಡಾಮರ್ ಆಗಿರ್ಬೋದು, ಕ್ವಾಲಿಟಿಯಾಗಿ ಬೇಕಾದಷ್ಟು ಪ್ರಮಾಣದಲ್ಲಿ ಮಿಕ್ಸಿಂಗನ್ನು ಮಾಡದೇ ಇರೋ ಕಾರಣಕ್ಕೆ ಸಂಪೂರ್ಣವಾಗಿ ಈ ಒಂದು ರಸ್ತೆ ಕಿತ್ತು ಬಂದಿರುವಂಥದ್ದು. ಹೊಸದಾಗಿ ನಿರ್ಮಾಣ ಆದಂತಹ ರಸ್ತೆ ಇದು. ಈ ಒಂದು ರಸ್ತೆ 3 ತಿಂಗಳು ಆಗೋಷ್ಟರಲ್ಲೇ ತನ್ನ ಬಣ್ಣವನ್ನು ಬಿಟ್ಟುಕೊಳ್ತಾ ಇದೆ. ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಸುಮಾರು ರಸ್ತೆಯ ಸೈಡಿನಲ್ಲಿ ಸಂಪೂರ್ಣವಾಗಿ ಈ ರಸ್ತೆ ಅದೇ ಪರಿಸ್ಥಿತಿಯನ್ನು ತಲುಪ್ತಾ ಇದೆ. ಒಂದು ಕಡೆಯಲ್ಲಿ ಮಳೆ ಬಂದರೆ ಮೇಲ್ಭಾಗದಿಂದ ನೀರು ಕೆಳಭಾಗಕ್ಕೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ನೀರು ನಿಲ್ಲುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ. ಹೀಗಾಗಿ ಇಲ್ಲಿ ಹಾಕಿರುವಂತಹ ಡಾಮರುಗಳು ಕೂಡ ಕಿತ್ತು ಹೋಗ್ತಾ ಇರುವಂಥದ್ದು. ಇದರಿಂದಾಗಿ ವಾಹನ ಸವಾರಿಗೆ ಇಲ್ಲಿ ನಿಧಾನಗತಿಯ ಸಂಚಾರ ಮತ್ತು ಒಂದಿಷ್ಟು ಗುಂಡಿ ತಪ್ಪಿಸುವಂತಹ ಹರಸಾಹಸವನ್ನು ಪಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಪ್ರಮುಖವಾಗಿ ಇದು ವಿಜಯನಗರದಿಂದ ಯಶವಂತಪುರ ಭಾಗಕ್ಕೆ ಹೋಗುವಂತಹ ಮುಖ್ಯ ರಸ್ತೆ. ಈ ಒಂದು ರಸ್ತೆಯಲ್ಲೇ ಈ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು